ಶೂಟಿಂಗ್ ವೇಳೆ ಡಾರ್ಲಿಂಗ್ ಪ್ರಭಾಸ್ಗೆ ಗಾಯ ಆಗಿದೆ. ಈಗ ಅಭಿಮಾನಿಗಳಲ್ಲಿ ಇದು ಬೇಸರವನ್ನು ಮೂಡಿಸ್ತಾ ಇದೆ. ಏನಾಯ್ತು ಅಂತ ಹೇಳಿ ಗಾಬರಿ ಆಗ್ತಾ ಇದ್ದಾರೆ ಫ್ಯಾನ್ಸ್ಗಳೆಲ್ಲ. ಶೂಟಿಂಗ್ ವೇಳೆ ಡಾರ್ಲಿಂಗ್ ಪ್ರಭಾಸ್ಗೆ ಏನೋ ಒಂದು ಸ್ವಲ್ಪ ಗಾಯ ಆಗಿದೆಯಂತೆ. ಅದರಿಂದ ಅವರ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಶೂಟ್ ಮಾಡ್ತಿದ್ದಂತಹ ಸಿನಿಮಾ ಫೌಜಿ ಏನಿದೆ, ಆ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಹನು ರಾಘವಪುಡಿ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾವನ್ನು. ಇದರಿಂದಲೂ ಲಾಭ ಪಡಿತಾ ಇದ್ದಾರೆ ಕೆಲ ಫ್ಯಾನ್ಸ್. ಪ್ರಭಾಸ್ ಶ್ರಮ ಹಾಕಲ್ಲ, ಅವರಿಗೆ ಆಲಸ್ಯ ಮೈಗೂಡ್ಬಿಟ್ಟಿದೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲ ಅಭಿಮಾನಿಗಳು ಇದನ್ನೇ ಸಕಾರಾತ್ಮಕವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಪ್ರಭಾಸ್ ಶ್ರಮ ಹಾಕ್ತಾ ಇಲ್ಲ ಅಂತ ಏನು ಟ್ರೋಲ್ ಮಾಡ್ತಾ ಇದ್ದವರಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. ಘಟನೆ ಏನಿದೆ ಅದು ಪ್ರಭಾಸ್ ಸಮರ್ಪಣೆಗೆ ಸಾಕ್ಷಿಯನ್ನಾಗಿಸಿದೆ. ಅದು ಪರಿವರ್ತನೆ. ಅದು ಟ್ರೋಲಿಗರ ಬಾಯಿಯನ್ನು ಮುಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ಏನು ಟ್ರೋಲ್ ಮಾಡ್ತಾ ಇದ್ರು ಆ ವಿಚಾರವಾಗಿ. ಮುಂದಿನ ಸಿನಿಮಾ ಶೂಟಿಂಗ್ ವೇಳೆ ಏನಿದೆ ಗಾಯ ಆಗಿದೆ ಅವರಿಗೆ. ಶೂಟಿಂಗ್ ಮಾಡ್ತಾ ಇದೆ ಫೌಜಿ ಸಿನಿಮಾ. ರಾಜಾ ಸಾಬ್ ಸಿನಿಮಾ ಏನಿದೆ ಅದು ಸಾಕಷ್ಟು ನೆಗೆಟಿವ್ ಮಾತುಗಳನ್ನು ಕೇಳಿ ಬರ್ತಾ ಇತ್ತು. ಸ್ವಲ್ಪ ಫೇಲ್ ಆಯಿತು ಸಿನಿಮಾ ಕೂಡ. ಈ ಸಿನಿಮಾ ಉದ್ದಕ್ಕೂ ಕೂಡ ಅವರು ಡ್ಯೂಪನ್ನು ಬಳಸಿದ್ದಾರೆ ಎನ್ನುವಂತಹ ಆರೋಪ ಇತ್ತು. ಹೀಗಾಗಿ ಅದೇ ವಿಚಾರ ಟ್ರೋಲ್ ಆಗಿತ್ತು. ಇನ್ನು ಏನು ಪ್ರಭಾಸ್ಗೆ ಏನು ತೊಂದರೆ ಆಗಿಲ್ಲ ಅಷ್ಟೊಂದು ಅಂತ ಹೇಳ್ತಾ ಇದ್ದಾರೆ. ಆಸ್ಪತ್ರೆಗೆ ಕೂಡ ಹೋಗಿ ಚಿಕಿತ್ಸೆ ತಗೋತಾ ಇದ್ದಾರೆ ಅವರು. ಇನ್ನು ಡಾಕ್ಟ್ರು ಕೂಡ ಹೇಳ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಒಂದು ಸ್ವಲ್ಪ ದಿನ ಅವರು ರೆಸ್ಟ್ ಮಾಡಿದ್ರೆ ಸಾಕು ಅಂತ ಡಾಕ್ಟ್ರು ಹೇಳಿದಾರಂತೆ. ಆಮೇಲೆ ಬೇಕಾದರೆ ಅವರು ಶೂಟಿಂಗ್ಗೆ ಹೋಗುವಂತಹ ಸಾಧ್ಯತೆ ಇದೆ, ಎಲ್ಲ ಹುಷಾರಾದ್ಮೇಲೆ. ಪ್ರಭಾಸ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ನಟ, ಗೊತ್ತಿರುವಂಥ ವಿಚಾರ. ಪ್ಯಾನ್ ಇಂಡಿಯಾ ಲೆವೆಲ್ ಮೊಟ್ಟ ಮೊದಲ ಬಾರಿಗೆ ಅವರ ಹೆಸರನ್ನೇ ಕೇಳಿ ಬಂದಿತ್ತು. ಅವರು ಏನು ಬಾಹುಬಲಿ ಸಿನಿಮಾ ನಂತರ, ಸಲಾರ್ ಸಿನಿಮಾ ನಂತರ ಅವರು ಬಂದಂಥ ಸಿನಿಮಾ ಏನಿದೆ ರಾಜಾ ಸಾಬ್, ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಒಂದು ಬೇರೆ ವಿಭಿನ್ನ ರೀತಿಯ ಪಾತ್ರದಲ್ಲಿ ಹಳೆಯ ಒಂದು ಪ್ರಭಾಸನ ನೋಡೋಕೆ ಸಿಗುತ್ತೆ, ಆ ಸ್ಲ್ಯಾಂಗಲ್ಲಿ ಮಾತನಾಡ್ತಾರೆ ಎನ್ನುವಂಥ ವಿಚಾರ ಇತ್ತು ರಾಜಾ ಸಾಬ್ ಸಿನಿಮಾದಲ್ಲಿ. ಅದು ನಿರೀಕ್ಷೆಗೆ ಏನು ಮಾಡಿದ್ರು ಆ ರೀತಿಯಾಗಿ ಹಿಟ್ ಆಗದೇ ಇದ್ರೂ ಕೂಡ ಕಮರ್ಷಿಯಲ್ ಆಗಿ ದೊಡ್ಡ ಮಟ್ಟದ ಹಿಟ್ ಆಗಿದೆ. ಏನು ದುಡ್ಡು ಹಾಕಿದ್ರು ಅದನ್ನು ವಾಪಸ್ ತಂದುಕೊಟ್ಟಿದ್ದ ಡಬಲ್ ಹಾಕಿ. ಇನ್ನು OTTಯಲ್ಲೂ ಕೂಡ ಪ್ರಭಾಸ್ ಸಿನಿಮಾ ಒಂದು ಟ್ರೆಂಡಿಂಗ್ ನಂಬರ್ 1ನಲ್ಲಿದೆ. ಇಲ್ಲಿ ಸಿನಿಮಾದಲ್ಲಿ ಕೂಡ ಫೇಲ್ ಆದರೂ OTTಯಲ್ಲಿ ಫೇಲ್ ಆಗಲಿಲ್ಲ, ಸೂಪರಾಗಿ ಓಡ್ತಾ ಇದೆ. ಇನ್ನು ನೆಕ್ಸ್ಟ್ ಸಿನಿಮಾಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಫೌಜಿ ಎನ್ನುವಂತಹ ಸಿನಿಮಾ. ಆ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಆ ಶೂಟಿಂಗಲ್ಲಿ ಗಾಯ ಆಗಿದೆ. ಅದರಿಂದ ಕೆಲವರು ಟ್ರೋಲ್ ಮಾಡ್ತಾ ಇದ್ರು, ಶ್ರಮ ಆಗ್ತಾ ಇಲ್ಲ, ಏನೂ ಕೂಡ ಕಷ್ಟಪಡ್ತಾ ಇಲ್ಲ ಪ್ರಭಾಸು, ಬರೀ ಡೂಪ್ನ ಉಪಯೋಗ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ಗಳು, ಫೈಟಿಂಗ್ ಸೀನು, ಆ್ಯಕ್ಷನ್ ಸೀನ್ಗಳಲ್ಲಿ ಡೂಪ್ ಜಾಸ್ತಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟ್ರೋಲ್ ಮಾಡ್ತಾ ಇದ್ರು. ಆದರೆ ಅವರ ಅಭಿಮಾನಿಗಳು ಸುಮ್ಮನೆ ಇರಬೇಕಲ್ಲ, ಅದನ್ನೇ ಒಂದು ಪಾಸಿಟಿವ್ ಆಗಿ ತಗೊಂಡು ಪ್ರಭಾಸ್ ಏನಕ್ಕೆ ಕಷ್ಟಪಡ್ತಾ ಇದ್ದಾರೆ ಅದು ಅವ್ರ ಕೆಲಸ ತೋರಿಸುತ್ತೆ. ಅದ್ರ ಬಗ್ಗೆ ಯಾರು ಕೂಡ ಟ್ರೋಲ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ಟ್ರೋಲ್ ಮಾಡೋರನ್ನ ಸುಮ್ಮನಿರಿಸಿದ್ದಾರೆ. ಯಾಕಂದರೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಪ್ರಭಾಸ್. ನಾವು ನೋಡಿದ್ದೀವಿ, ಬರೀ ತೆಲುಗು ಮಾತ್ರ ಅಲ್ಲ, ಇಡೀ ಇಂಡಿಯಾ ಲೆವೆಲಲ್ಲಿ ಯಾವಾಗ ಬಾಹುಬಲಿ ಸಿನಿಮಾ ಬಂತೋ ಆಕಿಂದ ಮತ್ತು ಇಂದಿನ ಸಿನಿಮಾಗಳನ್ನು ಕೂಡ ಗಮನಿಸ್ಬೋದು. ಅದ್ರ ಬಗ್ಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಶ್ರಮ ಹಾಕ್ತಾರೆ ಅಂತ. ಯಾರು ಸುಮ್ಮನೆ ಟ್ರೋಲ್ ಮಾಡ್ತಿರ್ತಾರಲ್ಲ ಅವ್ರ ವಿಚಾರವಾಗಿ ಫೌಜಿ ಅನ್ನುವಂಥ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಹೀಗಾಗಿ ಆ ಸಿನಿಮಾದ ಶೂಟಿಂಗ್ ವೇಳೆ ಗಾಯ ಆಗಿದೆ. ಅವ್ರನ್ನ ಹಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಹೋದಾಗ ಅಲ್ಲಿ ಚಿಕಿತ್ಸೆ ಕೂಡ ತೊಗೊಂಡಿದ್ದಾರೆ. ಗೊತ್ತಾಗಿದೆ ಇಲ್ಲ ಏನು ಅಷ್ಟೊಂದು ದೊಡ್ಡದೇನು ಸೀರಿಯಸ್ ಆಗಿರುವಂಥ ವಿಚಾರ ಏನೂ ಇಲ್ಲ, ಅವರಿಗೆ ಹುಷಾರಾಗಿದ್ದರೆ ಒಂದು 2-3 ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.